ಇದು ಪಾಪಡಿ ಚಾಟ್ ಅಂದ್ರೆ ಇದು ಬೇಲ್ಪುರಿ ಒಳಗೆ ಯೂಸ್ ಮಾಡ್ತೇವೆ, ಶೇವ್ ಪುರಿ ಒಳಗೆ ಯೂಸ್ ಮಾಡ್ತೇವೆ, ಅಥವಾ ಹಂಗನ್ನು ತಿನ್ಬೋದು. ಇದು ನೋಡಿರಿ, ನಾ ಇಲ್ಲಿ ಕಪ್ ಅಂತ ಮೆಜರ್ಮೆಂಟ್ ತೋರ್ಸತ್ತಿಲ್ಲ, ಜಸ್ಟ್ ಅಂದಾಜೊಳಗೆ ಒಂದು 2 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡೇನಿ. ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಳತ್ತೇನೆ. ಅಂದ್ರೆ 4 ಭಾಗ ಗೋಧಿ ಮತ್ತು 1 ಭಾಗ ಮೈದಾ ಇದ್ದಂಗೆ. ಆಮೇಲೆ ಒಂದು ಸ್ವಲ್ಪ ಕಾರ್ನ್ಫ್ಲೋರು ಮತ್ತು ಅಕ್ಕಿ ಹಿಟ್ಟು 2 ಮಿಕ್ಸ್ ಐತಿ ಇದ್ರೊಳಗೆ. ಇದು ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಅಷ್ಟೇ. ಆಮೇಲೆ ಒಂದು ಸ್ವಲ್ಪ ನಾರ್ಮಲ್ ಬಾಂಬೆ ರವೆ ಇರ್ತೈತೆ, ಸ್ವಲ್ಪ ಜಸ್ಟ್ ಅದು ಕ್ರಿಸ್ಪಿ ಬರ್ತೈತೆ. ಆಮೇಲೆ ಇವನ್ನೆಲ್ಲನೂ ಸೇರಿ ಒಂದೇ ಸತಿಗೆ ಇದು ಮಾಡ್ತೇನೆ, ಸಾನಿಸ್ಕೋತೀನಿ. ಯಾಕಂದ್ರೆ ಎಲ್ಲದ್ರೊಳಗೆ ಏನಾರ ಸ್ವಲ್ಪ ಇವು ಕಸ ಕಡ್ಡಿ ಇದ್ದರು ಅವೆಲ್ಲ ಇದಾಗ್ತವೆ. ಸ್ಪೆಷಲಿ ಮೈದಾ ಒಳಗೆ ಭಾಳ ಇದಿರ್ತಾವೆ. ಚೆಂದಾಗಿ ಸಾನಿಗೆ ಹಾಕ್ಕೊತೇನೆ. ಈಗ ನೋಡಿರಿ, ಇದೆಲ್ಲ ಸಾನಿಗೆ ಹಾಕ್ಕೊಂಡೇನೆ. ರವೆ ಬೇಕಿದ್ರೆ ನೀವು ಸಪ್ರೇಟಾಗಿ ಮ್ಯಾಲೆ ಹಾಕೋಬೋದು. ಈಗ ಇದಕ್ಕೆ ಏನೇನು ಹಾಕ್ತೇನೆ ಅಂದ್ರೆ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಾಕ್ತೇನೆ. ಆಮೇಲೆ ಅಜ್ವಾನ್ ಅಂತೂ ಕಂಪಲ್ಸರಿ ಹಾಕಬೇಕು. ಅಜ್ವಾನ್ ಹಾಕಾಕ್ತೇನೆ. ಇದು ಅಜ್ವಾನ್ ಸ್ವಲ್ಪ ಜಾಸ್ತಿ ಹಾಕ್ತೇನೆ, 2 ಟೀ ಸ್ಪೂನ್ ಹಾಕ್ತೇನೆ. ಆಮೇಲೆ 1 ಟೀ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ತೇನೆ. ಒಂದು 1/2 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತೇನೆ. ಆಮೇಲೆ ಸ್ವಲ್ಪ ಮೆಂತ್ಯ ಪೌಡ್ರ್ ಹಾಕ್ತೇನೆ, ಇಷ್ಟೇ. ಇಂಗು ಮೆಂತ್ಯ ಸ್ವಲ್ಪ ಹಾಕೋದ್ರಿಂದ ಟೇಸ್ಟ್ ಚಲೋ ಬರ್ತೈತಿ. ಆಮೇಲೆ ಒಂದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ಸ್ ಪೌಡ್ರ್ ಹಾಕ್ತೇನೆ, ಅದು ಕರಿ ಮೆಣಸಿನ ಪೌಡ್ರ್. ಆಮೇಲೆ ಸ್ವಲ್ಪ ಕಲರ್ ಸಲುವಾಗಿ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಹಾಕಿರಿ, ಅಥವಾ ನಾನು ಇದು ಕಾಶ್ಮೀರಿ ಟೀ ಕಲರ್ ಹಾಕಂತೀನಿ, ಎವರೆಸ್ಟ್ ಅವ್ರದ್ದು. ಇದು ಖಾರ ಬಿಲ್ಕುಲ್ ಇರಲ್ಲ, ಕಲರ್ ಬರ್ತೈತೆ ಅಷ್ಟೇ. ಸ್ವಲ್ಪ ಸಾಲ್ಟು, ಸ್ವಲ್ಪ ಉಪ್ಪು ಹಾಕಾಕ್ತೇನೆ. ಆಮೇಲೆ ಒಂದು ಸ್ವಲ್ಪ ಹಿಂಗೆ, ಇಷ್ಟು ಹಾಕಿ ನಾರ್ಮಲಾಗಿ ಕೈಲೇ ಇವೆಲ್ಲನೂ ಮಿಕ್ಸ್ ಮಾಡ್ಕೊತೇನೆ. ಈಗ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಜಸ್ಟ್ ಬೆಚ್ಚಗೆ ಮಾಡಿರೋದು, ತುಪ್ಪಾರೆ ಹಾಕೋಬೋದು ಅಥವಾ ಆಯಿಲಾರೆ ಹಾಕೋಬೋದು, ಯಾವುದಾದ್ರೂ ಒಂದು ಸ್ವಲ್ಪ ಬಿಸಿ ಮಾಡಿಟ್ಟಿರ್ಬೇಕು. ಅದು ಕ್ವಾಂಟಿಟಿ ನಿಮಗೆ ಎಷ್ಟು ಹಾಕಬೇಕನ್ನೋದು ತೋರಿಸ್ತೇನೆ. ಈಗ ನಾನು ಜಸ್ಟ್ 1 ಟೇಬಲ್ ಸ್ಪೂನಷ್ಟು ಹಾಕಾಕ್ತೇನೆ. ನೀವು ಅಕಸ್ಮಾತ್ ಬಿಸಿದು ಹಾಕೋದಿದ್ರೆ, ನಂದು ಇದೊಂದು ಸ್ವಲ್ಪ ಉಗುರು ಬೆಚ್ಚಗೆ ಆಗೈತಿ, ಆವಾಗ ನಾನು ಬಿಸಿ ಮಾಡಿಟ್ಟಿದ್ದೆ. ಹಾಗಿದ್ರೆ ಒಂದು ಸ್ವಲ್ಪ ನೀವು ವೆಯ್ಟ್ ಮಾಡಿ, ಅದು ಇಲ್ಲಾಂದ್ರೆ ಸ್ಪೂನ್ಲೆ ಕಲಸ್ರಿ, ಫಸ್ಟಿಗೆ ಕೈಲೇ ಕಲಸಕ್ಕೆ ಹೋಗಬೇಡ್ರಿ. ಇದು ಎಲ್ಲಿವರೆಗೂ ಎಷ್ಟು ಎಣ್ಣೆ ತುಪ್ಪ ಅಥವಾ ಎಣ್ಣೆ ಹಾಕಬೇಕಂದ್ರೆ ನಾನು ನಿಮ್ಗೆ ತೋರಿಸ್ತೇನೆ. ಇವನ್ನೆಲ್ಲನೂ ಚೆಂದಾಗಿ ಮಿಕ್ಸ್ ಮಾಡಿ, ಇದು ನೋಡಿರಿ, ಮತ್ತು ಒಂದು ಸ್ವಲ್ಪ ನಾನು ತುಪ್ಪ ಆ್ಯಡ್ ಮಾಡೀನಿ. ಹಿಂಗೆ ಒಂದು ಉಂಡೆ ಆಗಬೇಕು, ಅಷ್ಟರವರೆಗೂ ಇದಾಗಬೇಕು. ಅದು ನಾನು ಇನ್ನೂ ಸ್ವಲ್ಪ ನೀರು ಮಿಕ್ಸ್ ಮಾಡಿಲ್ಲ, ಇಷ್ಟು ಮಾಡಿದರೆ ಚಲೋ ಬಾಯ ಕುರುಕುರು ಆಗ್ತಾವೆ. ಸಮೋಸ ಹಿಟ್ಟು ಮಾಡ್ತೇವಲ್ಲ, ಅದು ಹಿಂಗೆ ಸೇಮ್. ಸ್ಪೆಷಲಿ ನಾವು ಮೈದಾ ಹಾಕ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗ್ತೈತೆ, ಯಾಕಂದ್ರೆ ಮೈದಾ ಹಿಡ್ಕೊತೈತಿ. ಇದು ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಇವು ಕಾರ್ನ್ಫ್ಲೋರ್ ಇವು ಯಾವ ಹಿಡ್ಕೊಳಂಗಿಲ್ಲ, ಅದಕ್ಕೆ ಹೆಚ್ಚಿಗೆ ಹಾಕಬೇಕಂತ. ಪರವಾಗಿಲ್ಲ, ಏನು ಮನೆ ತುಪ್ಪ ಅಲ್ಲ, ಮನೆ ಒಳಗಿಂದ ತುಪ್ಪ ಎಣ್ಣೆ ಅದು ಏನು ಅಷ್ಟು ಹೆಲ್ತ್ ಪ್ರಾಬ್ಲಮ್ ಆಗಂಗಿಲ್ಲ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿಟ್ಕೊತೇನೆ. ನಾರ್ಮಲಾಗಿ ಚಪಾತಿ ಹಿಟ್ಟದು ಹೆಂಗೆ ಕಲಿಸ್ಕೊತಿಲ್ಲ, ಜಾಸ್ತಿ ಟೈಟ್ ಇಲ್ಲ, ಜಾಸ್ತಿ ಲೂಸ್ ಇಲ್ಲ, ಒಂದು ಹದಕ್ಕೆ ಲಟ್ಸಾಗಿ ಬರೋಂಗಿರಬೇಕು. ಆದರೆ ಭಾಳ ತಿಳುವು ಆಗಬಾರ್ದು. ನೀರು ಹಾಕ್ಕೊಂಡು ಕಲಿಸ್ಕೊತೇನೆ. ಹಾಗೆ ಇವತ್ತು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಇದ್ರೊಳಗೆ ಇವತ್ತು ನಾನು ಫೇಮಸ್ ಚಾಟ್ಸ್ ಬೇಲ್ಪುರಿ ಮಾಡತ್ತೀನಿ. ಭಾಳ ದಿನ ಆಯ್ತು ಬೇಲ್ಪುರಿ ತಿನ್ಬೇಕು ಅಂದ್ಕೊಂಡಿದ್ವಿ, ಆಗಿದ್ದಿಲ್ಲ. ಇವತ್ತು ಮಾಡತ್ತೀನಿ. ಎಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿನಿ. ಜಸ್ಟ್ ಪ್ರೊಸೆಸ್ ಹೆಂಗೈತೆ ಅಂತ ನಿಮ್ಗೆ ತೋರಿಸ್ತೇನೆ. ಇದಕ್ಕೊಂದು ಸ್ವಲ್ಪ ಮಾಡೋ ಪ್ರೊಸೆಸ್ ಭಾಳ ಹೊತ್ತಾಗ್ತದೆ, ಅಂದರೆ ಅದು ಪ್ರಿಪ್ರೇಷನ್ ಟೈಮ್ ಭಾಳ ಆಗ್ತೈತಿ, ರೆಡಿ ಮಾಡೋದು ಭಾಳ ಹೊತ್ತಾಗಂಗಿಲ್ಲ. ಸೊ ಅದಕ್ಕೆ ನಾನು ಮಧ್ಯಾಹ್ನ ಇವರೆಲ್ಲ ಸ್ಕೂಲ್ ಆಫೀಸ್ಗೆ ಹೋದಾಗ ಎಲ್ಲ ಮಾಡಿ ಇಟ್ಕೊಂಡಿನಿ. ಈಗ ಜಸ್ಟ್ ಮಿಕ್ಸ್ ಮಾಡಿ ಕೊಡ್ತೇನೆ, ಬರ್ರಿ ನೋಡೋಣ ಹೆಂಗೆ ಮಾಡ್ತೇನೆ ಅಂತಂದೆ.
ನೋಡಿರಿ, ನಾನು ಮಧ್ಯಾಹ್ನ ಇವು ಚಾಟ್ ಪುರಿ ಅಂತಾರಲ್ಲ, ಬೇಲ್ಪುರಿನೂ ಅಂತಾರೆ, ಚಾಟ್ ಪುರಿನೂ ಅಂತಾರೆ. ಇವು ಭಾರಿ ಮಸ್ತ್ ಇರ್ತಾವೆ, ಕುಟುಂಬ ಅವ್ನು ರೆಡಿ ಮಾಡಿ ಇಟ್ಕೊಂಡೆ. ಹಿಂಗೆ ಮಾಡಿದ್ರೆ ಪುಡಿ ಪುಡಿ ಆಗ್ತಾವೆ. ಆಲ್ರೆಡಿ ನಾನು ಇದು ವಿಡಿಯೋ ಸಪ್ರೇಟಾಗಿ ಹಾಕ್ಬೇಕು ಅಂದ್ಕೊಂಡು ರೆಡಿ ಮಾಡಿಟ್ಟೆ, ನೀನು ಹಾಕಿಲ್ಲ. ಹಿಂಗೆ ಆಗ್ತಾವೆ ಪುಡಿ. ಆಮೇಲೆ ಸ್ವಲ್ಪ ಕ್ಯಾರೆಟ್, ಆಮೇಲೆ ಹಸಿ ಉಳ್ಳಾಗಡ್ಡಿ, ಹಸಿ ಟೊಮ್ಯಾಟೊ, ನಿಂಬೆಹಣ್ಣು, ಕೊತ್ತಂಬರಿ, ಆಮೇಲೆ ಒಂದು ಸ್ವಲ್ಪ ಹುಣಸೆ ಹುಳಿ ಇದು ಮಾಡಿ ನೆನೆಸಿ ರಸ ಮಾಡಿರ್ತೇನೆ. ಸ್ವಲ್ಪ ಬೆಲ್ಲ ಇಟ್ಟೇನೆ. ಆಮೇಲೆ ಒಂದು ಸ್ವಲ್ಪ ಮಿಕ್ಸ್ಚರು, ಒಂದು ಸ್ವಲ್ಪ ಶೇಂಗಾ ಕರ್ದು ಇಟ್ಕೊಂಡೇನೆ. ಸ್ವಲ್ಪ ಇವು ಕಾರ್ನ್ಫ್ಲೇಕ್ಸ್ ಅಂತ ಬರ್ತಾವಲ್ಲ, ಇವನ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡೇನೆ. ಇವಕ್ಕೆ ಎಲ್ಲ ಟೈಮ್ ಭಾಳ ಹೊತ್ತಾಗ್ತೈತಿ ಇವನ್ನ ಮಾಡ್ಕೊಳ್ಳೋದು. ಆಮೇಲೆ ಒಂದು ಸ್ವಲ್ಪ ಏನಿದು ಸಣ್ಣ ಶೇವ್ ಇರ್ತಾವಲ್ಲ, ಶೇವ್ ಪುರಿಗೆ ಅಥವಾ ಬೇಲ್ಪುರಿಗೆ ಒಂದು ಸ್ವಲ್ಪ ಖಾರ ಪುಡಿ, ಒಂದು ಸ್ವಲ್ಪ ಉಪ್ಪು, ಇವು ಸ್ವಲ್ಪ ಅರಿಶಿನ, ಉಪ್ಪು, ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟು ಇವು ಚುರುಮರಿ ಅದಾವು. ಹೆಂಗೆ ಮಾಡೋದು ತೋರಿಸ್ತೇನೆ ಬರ್ರಿ. ಇವೆಷ್ಟು ಸಾಮಾನು ಹತ್ರ ಇದಕ್ಕೆ ಬೇಕು. ಫಸ್ಟ್ ಸ್ವೀಟ್ ಮಾಡ್ಕೊಂಡ್ಬಿಡ್ತೇನೆ, ಯಾಕಂದರೆ ಇದು ಬೆಲ್ಲ ಕರಗಬೇಕು. ಇದು ಹುಳಿ ಬೆಲ್ಲ ಒಂಥರ ಸ್ವೀಟ್ ಹುಳಿ ಇರ್ತಲ್ಲ. ಸ್ವಲ್ಪ ಯಾಕಂದ್ರೆ ನೀವು ಹುಣಸೆ ಹುಳಿ ಟೈಮ್ ಎಲ್ಲ ಅದು ಮಾಡ್ಕೊಂಡ್ರೆ ಟೊಮ್ಯಾಟೊ ಸಾಸ್ ಹಾಕೋಬೋದು. ಟೊಮ್ಯಾಟೊ ಸಾಸು ಸ್ವಲ್ಪ ಎಲ್ಲ ಹಾಕೋಬೋದು. ಎಷ್ಟು ಸಾಕು ಅನಿಸ್ತೈತಿ, ಮತ್ತೆ ಬೇಕಂದ್ರೆ ಮತ್ತೆ ಹಾಕೋತೀನಿ ಬೆಲ್ಲ. ಅನ್ಕತನ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋತೇನೆ, ರೆಡಿ ಮಾಡ್ತೇನೆ. ಫಸ್ಟ್ ಏನಾದರೂ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳತ್ತೇನೆ. ಆಮೇಲೆ ಒಂದು ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಎಲ್ಲನೂ. ಇವು ಚಾಟ್ಸ್ ಏನು ಯಾವುದೂ ಡಾಮಿನೆಂಟಿಗೆ ಇರೋಂಗಿಲ್ಲ, ಎಲ್ಲನೂ ಲೈಟಾಗಿರ್ತಾವೆ. ಆಮೇಲೆ ಸ್ವಲ್ಪ ಶೇಂಗಾ, ಇದ್ರದ್ದು ಮೇನ್ ಇದ್ದದ ಬೇಲೆ ಇವು ಪುಡಿ. ಇದು ಸ್ವಲ್ಪ ದೊಡ್ಡ ಭಾಳ ಸಣ್ಣ ಇಲ್ಲ ನೋಡಿರಿ. ಇಷ್ಟು ಮಾಡಿದ್ರೆ ಇದು ಪುಡಕ್ ಆಗ್ತಾವೆ. ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ಯಾವ. ಆಮೇಲೆ ಇದ್ರಾಗ ಮೈದಾ ಅಗದಿ ಕಡಿಮೆ ಯೂಸ್ ಮಾಡೀನಿ, ಜಸ್ಟ್ ಬೌಂಡಿಂಗ್ ಸಲುವಾಗಿ. ಫುಲ್ ಗೋಧಿದೈತಿ. ಇವನ್ನೆಲ್ಲ ಮಾಡಿಟ್ಕೊಂಡ್ರೆ ನೀವು ಭಾಳ ತಗೊಂಗಿಲ್ಲ. ನಾವೆಲ್ಲಿ ಪಾನಿಪುರಿ ಮಾಡೋವಾಗ ಅನಿಸ್ತಿರ್ತೈತೆ ನೋಡಿ, ಎಷ್ಟು ಪಟ ಮಾಡಿಕೊಟ್ರು ಅಂತಂದು. ಅವ್ರು ಫುಲ್ ಬೆಳಗ್ಗೆಯಿಂದ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿರ್ತಾರೆ, ಅಷ್ಟು ಚೆನ್ನಾಗಿ ಮಾಡಬೇಕಂದ್ರೆ. ಆಮೇಲೆ ಒಂದಿಷ್ಟು ಕಾರ್ನ್. ಈಗ ನಾನು ಕೈಲೆಲ್ಲ ಮಿಕ್ಸ್ ಮಾಡತ್ತೀನಿ, ಯಾಕಂದರೆ ಇವಕ್ಕೆಲ್ಲನೂ ಚೆನ್ನಾಗಿ ಖಾರ ಉಪ್ಪ ಇಟ್ಕೋಬೇಕು. ಉಳಿದುದೇನು ಡೈರೆಕ್ಟಾಗಿ ಇದು ಮಾಡ್ಬೋದು. ನೋಡಿರಿ, ಮಸ್ತ್ ಅಂದ್ರೆ ಮಸ್ತಾಗಿ ಇವು ಚಟ್ಪಟ ಪುರಿ. ಸ್ವಲ್ಪ ಚುರುಮರಿ ಮಾಡ್ಕೊತೇನೆ. ಕರಿಬೇವು ಬೇಡ ಅನ್ನಿಸ್ತೈತಿ, ತೆಗಿತೀನಿ. ನಾನು ಇದು ಹಂಗೆ ಮಾಮೂಲಾಗಿ ಚುರುಮರಿ ತಿನ್ನಕಂತಂದು ಖಾರ ಇಲ್ಲದ್ದು ಮಕ್ಕಳ ಸಲುವಾಗಿ ಚುರುಮರಿ ಮಾಡಿರ್ತೇನೆ. ಅದನ್ನ ಇದಕ್ಕೆ ಯೂಸ್ ಮಾಡ್ತೀನಿ. ಅಥವಾ ಕೆಂಪು ಖಾರದಿದ್ರೆ ಅದನ್ನ ಹಾಕ್ಬೋದು. ಅದು ಹಾಕಿದರೆ ನೀವು ಖಾರ ಹಾಕೋದು ಅವಶ್ಯಕತೆ ಇಲ್ಲ. ಖಾರ ಪುಡಿ ಹಾಕಿದ್ರಲ್ಲ ಫಸ್ಟಿಗೆ, ಅದು ಹಾಕೋದು ಅವಶ್ಯಕತೆ ಇಲ್ಲ. ಇದ್ರೊಳಗೂ ಶೇಂಗಾ ಅದಾವು ಆಲ್ರೆಡಿ ಹಾಕೀನಿ. ಸೊ ಶೇಂಗಾ ಜಾಸ್ತಿ ಆಗೋದು ಬೇಡ ಅಂತ ತೆಗೆಯಾಕ್ತೇನೆ. ನೋಡಿರಿ, ಇಷ್ಟು ಹಾಕಿದೆ. ಈಗ ಇದನ್ನು ಸಾವಕಾಶ ಕೆಳಗೆ ಮೇಲೆ ಎಲ್ಲಕ್ಕೂ ಮಿಕ್ಸ್ ಮಾಡ್ತೇನೆ. ಇದು ನಾನೀಗ ಇಬ್ಬರಿಗೆ ಮಾಡತ್ತೇನೆ, ನನಗೆ ನಮ್ಮ ಹಸ್ಬೆಂಡ್ಗೆ. ಇದ್ರೊಳಗೆ ಅವ್ರ ಮಕ್ಕಳು ತಿಂದವ್ರಿಗೆ ಇಷ್ಟ ಆದರೆ ಮತ್ತು ಅವ್ರಿಗೂ ಮಾಡ್ಕೊಡ್ತೇನೆ. ಯಾಕಂದ್ರೆ ರೆಡಿ ಅದಾವು. ಮೊದಲ ಮಾಡಿಟ್ರೆ ಇದು ಮತ್ತು ನಿದೋದು ಆದ್ರೆ ಚಲೋ ಇರೋಂಗಿಲ್ಲ. ಈಗ ನೋಡಿರಿ, ಇದಕ್ಕೆ ಉಪ್ಪು ಹಾಕಿನಾಗ ಉಪ್ಪು ಸೈಡಿಗೆ ಇಡ್ತೀನಿ. ಸ್ವಲ್ಪ ಇದು ಹುಳಿ ಸ್ವೀಟ್ ಐತಲ್ಲ, ಇದನ್ನು ಒಂದು ಸ್ವಲ್ಪ ಕರಿಬೇಕು. ಸ್ವಲ್ಪ ಹುಳಿ. ಇಲ್ಲ ಅಂದ್ರೆ ನೀವು ಸೋಯಾ ಸಾಸು, ಟೊಮೆಟೊ ಸಾಸು, ಸ್ವಲ್ಪ ಬೆಲ್ಲ ಹಂಗೂ ಹಾಕ್ಬೋದು. ಇದಿಷ್ಟು ಹಾಕಿ ಚಲೋ ಮಿಕ್ಸ್ ಮಾಡ್ತೇನೆ. ನಾವು ಮುಂಬೈದಾಗಿದ್ದ ಫಸ್ಟ್ ಒಂದು ದೊಡ್ಡ ಪುರಿ ತಿಂತಿದ್ವಿ, ಆಮೇಲೆ ಒಂದು ಶೇವ್ ಪುರಿ, ಆಮೇಲೆ ಒಂದು ಪಾನಿಪುರಿ. ಕಂಪಲ್ಸರಿ ಎಲ್ಲ ಚಾಟ್ಸ್ ತಿಂತಿದ್ವಿ.
ಇಲ್ಲಿ ಬಂದ್ಮೇಲೆ ಚಾಟ್ಸ್ ಮರ್ತಾ ಹೋದಂಗೆ ಆಗೈತಿ. ಅದಕ್ಕೆ ನಮ್ಗೆ ಯಾವಾಗ ಬೇಕು ಮನೆಯೊಳಗೆ ಮಾಡ್ಕೊತೀವಿ. ಇದಿಷ್ಟು ಕಲಿಸಿ ರೆಡಿ ಆಗೈತಿ. ಇದನ್ನು ಪ್ಲೇಟ್ಗೆ ಹಾಕ್ತೇನೆ. ಎರಡು ಪ್ಲೇಟ್ಗೆ ಹಾಕಿಟ್ಟೇನೆ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಎಲ್ಲನೂ ಇದು ಹಾಕ್ತೇನೆ. ಉಳ್ಳಾಗಡ್ಡೆ ಇದು ಎರಡಕ್ಕೂ ಉಳ್ಳಾಗಡ್ಡೆ ಹಾಕಿದೆ. ಈ ಚಾಟ್ಸ್ ಒಳಗೆ ಒಂದು ಸ್ವಲ್ಪ ಉಳ್ಳಾಗಡ್ಡೆ ಅವೆಲ್ಲ ಇದ್ರೆ ಚಲೋ ಅನಿಸ್ತೈತಿ. ಜಾಸ್ತಿ ಸ್ವಲ್ಪ ಟೊಮೆಟೊ ಹಾಕ್ತೇನೆ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೇನೆ. ಕ್ಯಾರೆಟ್ ಹಾಕ್ತೀನಿ. ಆಮೇಲೆ ಇದು ಆಪ್ಷನಲ್ ಮಿಕ್ಸ್ಚರ್, ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಬಿಡ್ಬೋದು. ಸ್ವಲ್ಪ ಹಾಕ್ತೀನಿ. ಆಮೇಲೆ ಲಾಸ್ಟಿಗೆ ಸ್ವಲ್ಪ ಸಣ್ಣ ಶೇವ್, ಇವು ನೈಲಾನ್ ಶೇವ್ ಅಂತಾರೆ. ಇದು ನೈಲಾನ್ ಶೇವ್ ಅಂತಾರಲ್ಲ, ಇವು ಒಂದು ಸ್ವಲ್ಪ ಹಾಕಾಕ್ತೇನೆ. ನೋಡಿರಿ, ಫಸ್ಟ್ ಕ್ಲಾಸ್ ಬೇಲ್ಪುರಿ ರೆಡಿ ಅಂತ. ಲಾಸ್ಟಿಗೆ ಸ್ವಲ್ಪ ಒಂದು ಹನಿ ಲೆಮನ್ ಅಷ್ಟೇ. ಮಸ್ತ್ ಬೇಲ್ಪುರಿ ರೆಡಿ ಅಂತ. ಇವು ಬೇಕಂದ್ರೆ ಪಾಪಡಿ ಮತ್ತು ಒಂದು ಸ್ವಲ್ಪ ಮ್ಯಾಲ ಮುರಿದು ಮಸ್ತ್ ಅಂತ ಬೇಲ್ಪುರಿ ರೆಡಿ ಆಗೈತಿ. ಇದೆ ನಮ್ಮ ಹಸ್ಬೆಂಡ್ಗೆ, ನನಗೆ. ತಗೋ ಬಂಗಾರ, ಚೆನ್ನಾಗಿ ಬಾ ಬಾ. ಇದು ನೋಡ್ರಿ, ನಮ್ಮ ಮಗಳು ಈಗ ಭಾಳ ಇಷ್ಟ ಇಂಥ ಚಾಟ್ಸ್. ಅದು ಈಗ ಇದು ಊಟ ಹಾಕಿದ್ರೆ ಬರೀ ಚಾಟ್ಸ್ ತಿಂತೈತಿ. ಇದು ನಮ್ಮ ಹಸ್ಬೆಂಡ್ಗೂ ಚಾಟ್ಸ್ ಭಾಳ ಇಷ್ಟ. ಬಾ, ಇಬ್ಬರು ಬಾ, ಇರು ಬಂದು ತಿಂದು ಹೇಳಿ ಹೆಂಗಾಗೈತೆ, ಹೆಂಗಾಗೈತೆ ರೀ ಶಾನೆ, ಹೆಂಗಾಗೈತೆ ಹೇಳಿ ಬಂಗಾರ. ಲಘು ತಿನ್ಬೇಕು, ನಾವು ಮಿದು ಆಗ್ತದೆ.
ಹಿಂಗೆ ನೋಡಿರಿ, ಹಿಂಗೆ ತೊಗೊಂಡ್ಬಿಡಿ ಎಲ್ಲ. ಚಲೋ ಐತೆ. ರಿಯಲಿ ಅಮೇಝಿಂಗ್, ಸೂಪರ್ ಅಂದರೆ ಸೂಪರ್ ಆಗೈತಿ. ಆಫ್ಟರ್ ಲಾಂಗ್ ಟೈಮ್ ಬೇರೆ ತಿನ್ನೋದು.